ಹಾಯ್ ಹೆಲೋ ಎವ್ರಿವನ್. ಎಲ್ಲರಿಗೂ ನಮ್ಮ ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು SSC GD ಕ್ವೆಶ್ಚನ್ ಪೇಪರ್ 13ನೇ ಸೆಟ್ಟನ್ನು ಬಿಡಿಸೋಣ. ಹಾಗೆ ಎಲ್ಲರಿಗೂ ದಿನ ಹೇಳುವ ಹಾಗೆ ಎಲ್ಲರೂ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನಿಮಗೆ ಬೆನಿಫಿಟ್ ಸಿಗುತ್ತೆ. ಪ್ಲೀಸ್ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಆನಂತರ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಂತಂದರೆ, ಅರೌಂಡ್ ನನಗೆ 5000 ವ್ಯೂಸ್ ಆಗಿದೆ ಈಗ. ಆದರೂ ಒಂದು 75% ಜನ, ಇದರಲ್ಲಿ 75% ಜನ ಭಾಳಷ್ಟು ಇಂಟ್ರೆಸ್ಟ್ ತೋರಿಸಿದ್ದಾರೆ, ಅದು ಸಬ್ಸ್ಕ್ರೈಬ್ ಮಾಡಲ್ದೇ ಕ್ಲಾಸನ್ನು ನೋಡ್ತಾ ಇದ್ದೀರಿ. ಇನ್ನು 25% ಜನ ಕ್ಲಾಸ್ ಅಂದರೆ ಈ ಒಂದು ವಾರದಲ್ಲೇ 5000 ವ್ಯೂಸ್ ಆಗಿದೆ. ಅದಕ್ಕೋಸ್ಕರ ಎಲ್ಲರೂ ಭಾಳಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಿ. ಬಟ್ ಅದರಲ್ಲಿ 75% ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈಗ ನೆಕ್ಸ್ಟ್ ನಾವು ಕ್ಲಾಸನ್ನು ಕಂಟಿನ್ಯೂ ಮಾಡೋಣ. ಮತ್ತು ನಿಮ್ಗೆ ಇನ್ನೂ ಇಂಟ್ರೆಸ್ಟ್ ಬರ್ತಾ ಇದ್ದರೆ ಇನ್ನೊಂದು ಏನು ಹೇಳ್ಬೇಕಂತಂದರೆ, ನಂದು ಎಕ್ಸಾಮ್ ಇದೆ ಶನಿವಾರ ಮತ್ತು ಸಂಡೇ. ಅದಕ್ಕೋಸ್ಕರ ಎಕ್ಸಾಮ ಇರೋದ್ರಿಂದ ಒಂದೆರಡು ವಿಡಿಯೋ ಲೇಟಾಗಿ ಬರ್ಬೋದು. ಆನಂತರ 25ನೇ ತಾರೀಕಿನಿಂದ ನಾನು ದಿನ ಮ್ಯಾಥ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮ್ಯಾಥ್ಸ್ ನಿಮ್ಗೆ ಭಾಳ ಚೆನ್ನಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಕಾಯ್ಕೊತಿರ್ಬೋದು. ನಿಮ್ಮ ಮ್ಯಾಥ್ಸ್ ಪಕ್ಕ ನಿಮಗೆ 20 ಕ್ವೆಶ್ಚನ್ ಪೇಪರ್ ನಾನು ಬಿಡಿಸ್ತೀನಿ. 20 ಕ್ವೆಶ್ಚನ್ ಪೇಪರ್ ಬಿಡಿಸಿನಿ ಅಂದರೆ ಆರಾಮ್ ನೀವು ಅರೌಂಡ್ 10ರಿಂದ 15 ಒಳಗೆ ನೀವು ಕರೆಕ್ಟ್ ಮಾಡ್ಬೋದು. ಅಷ್ಟು ಈಸಿಯಾಗಿ ನಾನು ನಿಮ್ಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಭಾಳ ಈಸಿ ಇರ್ತವೆ ಮ್ಯಾಥ್ಸ್ ಕ್ವೆಶ್ಚನು, ಅಷ್ಟು ಟಫ್ ಬರೋದೇ ಇಲ್ಲ. ಆನಂತರ ಈಗ ಕ್ವೆಶ್ಚನ್ ಪೇಪರ್ 13ನೇ ಸೆಟ್ಟನ್ನು ಬಿಡಿಸೋಣ. ಇಲ್ಲಿ ನೋಡಿರಿ, 1ನೇ ಕ್ವೆಶ್ಚನ್ ಏನೈತಿ, ಮೊದಲಿಗೆ ಇಂಥ ಕ್ವೆಶ್ಚನ್ ಬಂದೈತಿಲ್ಲ, ನಿಮಗೆ ಇದು ಬರಲಿಲ್ಲ ಅಂದರೆ ಬಿಟ್ಟು ಮುಂದೆ ಹೋಗ್ಬೋದು. ಯಾಕಂತಂದ್ರೆ ಇವು ನಿಮಗೆ ತಿಳಿಲಿಲ್ಲ ಅಂದರೆ ಮುಂದೆ ಹೋಗ್ಬೋದು. ಆನಂತರ ಟೈಮ್ ಸಿಕ್ಕಾಗ ಲಾಸ್ಟಿಗೆ ಬಿಡಿಸ್ಬೋದು. ಇಲ್ಲಿ ನೋಡಿರಿ, ಸಮ್ ಅಂತ ಬಂದಾಗ ಹಿಂಗೆ ಹಾಕೋತೀನಿ, ಹಾಲ್ ಅಂತ ಬಂದಾಗ ಹಿಂಗೆ ಬರ್ತಾವೆ ಒಳಗೆ, ಇನ್ನೊಂದು ಹಾಲ್ ಅಂತ ಬಂದು ಆನಂತರ ಒಳಗೆ ಬರ್ತೈತಿ. ಇಲ್ಲಿ ನೋಡಿರಿ ಹೆಂಗೆ ಬರ್ತಾವೆ ಅಂತಂದು. ಇಲ್ಲಿ ಒಂದೇದು ನೋಡಿರಿ, ಆಲ್ ಸ್ಟೆಮ್ಸ್ ಆರ್ ಲೀವ್ಸ್ ಅಂತ ಹೇಳ. ಎಲ್ಲ ಸ್ಟೆಮ್ಸ್ ಏನದಾವಲ್ಲ ಅವೆಲ್ಲ ಲೀವ್ಸ್ ಅಂತ ಹೇಳತ್ತಾನೆ. ಅಂದರೆ ಲೀವ್ಸನ್ನು ನಾ ಹಿಂಗೆ ಬರ್ಕೋತೆ, ಇದು ಲೀವ್ಸ್ ಆತ. ಓಕೆ, ಈಗ ಲೀವ್ಸ್ ಆತಂತಂದ್ರೆ ಈಗ ಮುಂದಿನ ನೋಡ್ರಿ, ಆಲ್ ಫ್ರೂಟ್ಸ್ ಆರ್ ಲೀವ್ಸ್ ಅಂತ. ಇನ್ನು ಮತ್ತು ಎಲ್ಲ ಫ್ರೂಟ್ಸ್ ಏನದಾವು ಲೀವ್ಸ್ ಅಂತ ಹೇಳ್ತಾನೆ. ಇಲ್ಲಿ ಫ್ರೂಟ್ ಬಂತು. ಬಟ್ ನಾನು ಈ ಸ್ಟೆಮ್ಸ ಮತ್ತು ಫ್ರೂಟ್ಸ್ಗಳನ್ನ ಕೂಡ್ಸಾಕಿ ಬರೋಂಗಿಲ್ಲ, ಸಪ್ರೇಟ್ ಅನ್ನೋದಾವು. ಅದಕ್ಕಾಗಿ ಅವ್ನು ಹೆಂಗೆ ಹಂಗೆ ಬರ್ಕೋಣ. ಆಲ್ ಫ್ರೂಟ್ಸ್ ಆರ್ ಲೀವ್ಸ್ ಅಂದರೆ ಇವೆಲ್ಲ ಫ್ರೂಟ್ ಏನದಾವು ಲೀವ್ಸ್ ಅದಾವೆ ಅಂತಂದು ಹೇಳ್ತಾನೆ. ಎಲೆಗಳು ಆನಂತರ ಎಲ್ಲ ಎಲೆಗಳು ಕಾಂಡಗಳಾಗಿವೆ. ಇವೆಲ್ಲ ಎಲೆ ಏನದಲ್ಲ ಅವೆಲ್ಲ ಕಾಂಡಗಳಾಗಿವೆ. ಟ್ರಂಕ್ಸ್ ಅಂದರೆ ಕಾಂಡ. ಈಗ ಇವೆಲ್ಲ ಎಲೆ ಅಂದರೆ ಎಲ್ಲ ಐತ್ಲೆ, ಇವೆಲ್ಲವೂ ಕಾಂಡಗಳಾಗಿವೆ. ಕಾಂಡ ಅಂದರೆ ಅಂದರೆ ಟ್ರಂಕ್ ಅಂತ ಬರ್ಕೋತೇನೆ, ಟಿ ಅಂತ ಬಂತಿದ್ದು. ಓಕೆ, ಈಗ ಕನ್ಕ್ಲೂಷನ್ ನೋಡೋಣ. ಆಲ್ ಫ್ರೂಟ್ಸ್ ಆರ್ ಟ್ರಂಕ್ಸ್ ಅಂತ. ಇವೆಲ್ಲ ಈಗ ಕಲರ್ ಚೇಂಜ್ ಮಾಡ್ತೀನಿ ಹೇಳ್ರಿ. ಇವೆಲ್ಲ ಫ್ರೂಟ್ಸ್ ಅನ್ನೋದಲ್ಲ, ಇವು ಫ್ರೂಟ್ಸ ಟ್ರಂಕ್ಸ ಅಂತ ಅದಾವ ಅಂತ ಹೇಳ್ತಾನೆ. ಹೌದು, ಇವು ಫ್ರೂಟ್ಸ ಎಲೆ ಒಳಗೆ ಅದಾವೆ. ಇವೆಲ್ಲ ಎಲಿನ ಟ್ರಂಕ್ ಒಳಗೆ ಅದಾವೆ. ಹಾಗಾಗಿ ಫ್ರೂಟ್ಸನ್ನು ಟ್ರಂಕ್ ಒಳಗೆ ಬಂದಂಗೆ ಆಯ್ತು. ಒಂದೇದು ಕರೆಕ್ಟ್ ಆಗುತ್ತೆ. ಆಲ್ ಟ್ರಂಕ್ಸ್ ಆರ್ ಸ್ಟೆಮ್ಸ್ ಅಂತ ಹೇಳ. ಇವೆಲ್ಲ ಟ್ರಂಕ್ಸ ಸ್ಟೆಮ್ಸ್ ಅದಾವೆ ಅಂತ ಹೇಳತ್ತಾನೆ. ಬಟ್ ಹಾಗಿಲ್ಲ, ನಮಗೆ ಇವೆಲ್ಲ ಸ್ಟೆಮ್ಸ್ ಏನದಾವು ಲೀವ್ಸ್ ಒಳಗೆ ಅದಾವೆ. ಬಟ್ ಲೀವ್ಸ್ ಎಲ್ಲ ಟ್ರಂಕ್ಸ್ ಒಳಗೆ ಅದಾವೆ. ಬಟ್ ಟ್ರಂಕ್ಸ್ ಎಲ್ಲ ಇದ್ರೋಗಿಲ್ಲ. ಇವು ಇದ್ರೋಗಿ ಬರ್ತಾವೆ ಟ್ರಂಕ್ ಒಳಗೆ. ಬಟ್ ಇವು ಇದ್ರೋಗಿ ಬರೋಂಗಿಲ್ಲ, ಇದ್ರೋಗಿ ಬರೋದಿಲ್ಲ. ಟ್ರಂಕ್ ಇದ್ದದ್ದು ಸ್ಟೆಮ್ ಒಳಗೆ ಪೂರ್ತಿ ಬರೋಂಗಿಲ್ಲ, ಸ್ವಲ್ಪ ಬರ್ತಾವೆ. ಅದರ ಸಂಬಂಧ ಇದು ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗತ್ತೆ. ಕನ್ಕ್ಲೂಷನ್ ಎರಡನೇ ತಪ್ಪಾಗುತ್ತೆ. ಸಮ್ ಟ್ರಂಕ್ಸ್ ಆರ್ ಫ್ರೂಟ್ಸ್ ಅಂತ. ಇವೇನು ಸ್ವಲ್ಪ ಟ್ರಂಕ್ಸ್ ಅದಾವಲ್ಲ ಅವು ಫ್ರೂಟ್ಸ್ ಅದಾವೆ ಅಂತ ಹೇಳತ್ತಾನೆ. ಹೌದು, ಕರೆಕ್ಟ್ ಐತಿ. ಯಾಕಂತಂದ್ರೆ ಎಲ್ಲ ಫ್ರೂಟ್ಸನ್ನು ಟ್ರಂಕ್ಸ್ ಒಳಗಿದ್ವು ಅಂದರೆ ಸ್ವಲ್ಪ ಟ್ರಂಕ್ ಫ್ರೂಟ್ ಇರಬಹುದು ಅಲ್ಲ, ಅದರ ಸಂಬಂಧ ಮೂರನೇದು ಕರೆಕ್ಟ್ ಆಗುತ್ತೆ. ಇಲ್ಲಿ ಆಪ್ಷನ್ ಏನು ಮಾಡಿರಿ, 1, 2 ಮತ್ತು ಎರಡನೇದು ಮತ್ತು ಮೂರನೇದು ಕರೆಕ್ಟ್ ಆಗ್ತೈತಿ. 1 ಮತ್ತು 2 ಫಾಲೋ ಆಗ್ತೈತಿ. ಓನ್ಲಿ ಕನ್ಕ್ಲೂಷನ್ ಮೂರನೇದು ನೋಡಿರಿ, 1 ಮತ್ತು 3 ಫಾಲೋ ಆಗ್ತೈತಿ. ಇದು ಒಂದು ಫಾಲೋ ಆಗ್ತೈತಿ, ಇದು ಒಂದು ಫಾಲೋ ಆಗ್ತೈತಿ. ಇದು ಎರಡನೇದು ತಪ್ಪಾಗ್ತೈತಿ. ಅದರ ಸಂಬಂಧ ಆನ್ಸರ ಸಿ ಆಗುತ್ತೆ. ಈಗ ನೋಡಿರಿ, ಬಿದಿಂದ ಸಿಗೆ ಹೋಗ್ಯಾನ, ಸಿದಿಂದ ಇಗೆ ಹೋಗ್ಯಾನ, ಇದಿಂದ ಹೆಚ್ಗೆ ಹೋಗ್ಯಾನ, ಹೆಚ್ದಿಂದ ಎಲ್ಗೆ ಹೋಗ್ಯಾನ. ಎರಡು ಗ್ಯಾಪ್ ಬರೈತಿ. B2 C3 1 ಗ್ಯಾಪ್, ಎ ಪಾಯ ಇಲ್ಲಿ 2 ಗ್ಯಾಪ್, ಹೆಚ್ ಏಟ ಇಲ್ಲಿ 3 ಗ್ಯಾಪ್, ಎಲ್ಲ 4 ಗ್ಯಾಪ್. ಇನ್ನು ನೆಕ್ಸ್ಟ್ ನಮ್ಗೆ 5 ಬರ್ಬೇಕೆ. 5 ಸೇರಿಸ್ರಿ ಎಲ್ದಾಗ 12 ಸೇರಿಸ್ರಿ ಕ್ಯೂಬ್ ಬರ್ತೈತಿ. ಇಲ್ಲಿ ಎಲ್ಲಾದ್ರೂ ಕ್ಯೂಬ್ ಐತಿ. ಇನ್ನು ಚೆಕ್ ಮಾಡಲಿಲ್ಲ ಅಂದ್ರೆ ನಡೀತೈತೆ ನಮಗೆ. ಎಲ್ಲದಿಂದ ಪಾಯ ಕ್ಯೂಬ್ ಬರೋದೈತಿ. ಓಕೆ, ಇಲ್ಲಿ ಬಿ ಐತಿ, ಎ ಐತಿ. ಓಕೆ, ಈಗ ನಾವು ಎರಡನೇ ಚೆಕ್ ಮಾಡೋಣ. ಜಿದಿಂದ ಆಯ್ಕೆ ಹೋಗ್ಯಾನ,
G7 I9 G7 I9 +2 ಬರ್ತದೆ ಎಷ್ಟು 7 +2 ಬಂತು. Lಕ್ಕೆ ಎಷ್ಟು ಬರ್ತೈತಿ I9 L12 +3 ಬಂತು. ಇಲ್ಲಿ +4 ಬರ್ತೈತಿ, ಇಲ್ಲಿ +5 ಬರ್ತೈತಿ, ಇಲ್ಲಿ +6 ಬರ್ತೈತಿ. 6 ಅಂದ್ರೆ U21ಕ್ಕೆ 6 ಸೇರಿಸ್ರಿ 27 ಆಗ್ತೈತಿ. ಬಟ್ ನಮಗೆ 26 = Z ಒಂದು ಸೇರಿಸಿದಾಗ ನಮಗೆ 27 ಆಗ್ತೈತಿ. ಅದು A ಬರ್ತೈತಿ. ಅದ್ರೊಳಗೆ ಇಲ್ಲಿ A ಯಾವ್ದು ಬರ್ತೈತಿ Q ಆಗಂತಲೇ A ಬರ್ತೈತಿ. Q ಆಗಂತಲೇ A ಎಲ್ಲೈತಿ ಇಲ್ಲೈತಿ ಮತ್ತು ಇಲ್ಲಿ ಐತಿ, 2 ಜಾಗದಾಗ ಐತಿ. ಇವೆರಡು ಹೋದವು ನಮಗೆ ಕ್ಯಾನ್ಸಲ್ ಆದವು. ಆನಂತರ ಆರ್ದಿಂದ ವಿಗೆ ಹೋಗ್ಯಾನ, R18 V22 +3 ಮಾಡ್ಯಾನ. ಆನಂತರ ವಿದಿಂದ ಜಡ್ಗೆ ಹೋಗ್ಯಾನ, V22 Z26 +4 ಮಾಡ್ಯಾನ. ಆನಂತರ R18 V22 ಅಂದ್ರೆ +4 ಮಾಡ್ಯಾನ. ಇಲ್ಲಿಯೂ ಎಲ್ಲ ಕಡೆ +4 ಆಗತೈತಿ. ಆನಂತರ ಇಲ್ಲಿಯೂ +4 ಆಗೈತಿ. D4ದಿಂದ Hಗೆ ಅಂದ್ರೆ ಇಲ್ಲೂ +4 ಆಗೈತಿ. ಹಾಗಾದರೆ Hದಿಂದ ಇಲ್ಲೂ +4 ಆಗ್ತೈತಿ. H8 +4 ಮಾಡಿದ್ರೆ 12 ಬರ್ತೈತಿ. 12 H8ದಿಂದ +4 ಮಾಡಿದ್ರೆ 12 ಬರ್ತೈತಿ. 12ಕ್ಕೆ = L ಬರ್ತೈತಿ. 12 ಜಾಗ L ಅಂದರೆ A. ಇದು ಆನ್ಸರ್ ಕರೆಕ್ಟ್ ಆಗುತ್ತೆ. 4ನೇದು ಆನ್ಸರ್ ಕರೆಕ್ಟ್ ಆಗುತ್ತೆ. ಇಷ್ಟೇ ಇರೋದು. ಈಗ ನೋಡ್ರಿ, ಇದು ನೋಡ್ರಿ, ಚೆಕ್ ಮಾಡ್ಕೊಡ್ರಿ. Q P O N ಎಲ್ಲ ಕಡೆ R ಬಂದೈತಿ. ಇಲ್ಲಿ +1 ಮಾಡ್ಯಾನ, ಇಲ್ಲಿ +2 ಮಾಡ್ಯಾನ, ಇಲ್ಲಿ +3 ಮಾಡ್ಯಾನ, ಇಲ್ಲಿ +4 ಮಾಡ್ಯಾನ. ಇಷ್ಟೇ. ಇಲ್ಲಿದ್ರಾಗೂ ಹಂಗೆ ಮಾಡ್ರಿ. ಇಲ್ಲಿ +1 ಮಾಡಿದಾಗ ಎಷ್ಟು ಸಿಗ್ತೈತಿ ನಮ್ಗೆ P16 Q17. Qದಾಗ ಒಂದೇ ಐತಿ ನೋಡ್ರಿ ಇಲ್ಲಿ. ಇದು ಆನ್ಸರ್ ಮುಗೀತು. K +1 +2 ಮಾಡಿರಿ K11 M13 KM ಬಂದು QM ಬಂದೈತೆ. ಓಕೆ, ಆನ್ಸರ 1ನೇದು. ಈಗ ನೆಕ್ಸ್ಟ್ ನೋಡೋಣ. ಇಲ್ಲಿ TR ಬಂದೈತಿ, ಇಲ್ಲಿ ಕ್ಯಾಪಿಟಲ್ S ಐತಿ. TR T ನೋಡ್ರಿ, ಇಲ್ಲೊಂದು T ಐತಿ, ಇಲ್ಲೂ T ಐತಿ, ಇಲ್ಲಿ ಸ್ಮಾಲ್ r ಐತಿ, ಇಲ್ಲಿ ಕ್ಯಾಪಿಟಲ್ R ಐತಿ. ಅದಕ್ಕೆ ಇಲ್ಲಿ ಕ್ಯಾನ್ಸಲ್ ಆಯ್ತು. ಇಲ್ಲಿ ಸ್ಮಾಲ್ T ಐತಿ, ಇಲ್ಲಿ ಸ್ಮಾಲ್ T ಐತಿ, ಇದು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು. ಹಂಗಾಗಿದ್ರೆ 4ನೇದು ಆಪ್ಷನ್ ಕರೆಕ್ಟ್ ಆಗುತ್ತೆ. ಇಷ್ಟೇ. ಇದ್ರ ಗ್ಯಾಪ್ ತೆಗೀರಿ. ಗ್ಯಾಪ 9ರಾಗ 3 ತೆಗೆದ್ರೆ 6 ಬಂತು, 9ರಾಗ 8 ತೆಗೆದ್ರೆ 1 ಬಂತು, 2ಕ್ಕೆ 2 ಹಂಗೆ ಬಂತು, 216 ಆಯ್ತು. ಆನಂತರ ಇದ್ರ ಗ್ಯಾಪ್ ತೆಗೀರಿ. 14ರಾಗ 9 ತೆಗೀರಿ. 14ರಾಗ 9 ತೆಗೆದ್ರೆ 5 ಉಳಿತು. 12ರಾಗ 9 ತೆಗಿಬೇಕು, ಪ್ಲಸ್ ಇಲ್ಲೊಂದು ಕೈಲ ತೊಗೊಂಡಿರ್ತೀರಿ ಮೊದಲಿಂದ, ಅದು 10 ತೆಗಿಬೇಕಾಗತಿ. ಅದಕ್ಕೆ 2 ಅಂದರೆ ಇಲ್ಲಿ ನೋಡ್ರಿ 424 ಐತೆ, 299 ಐತೆ. 14ರಾಗ 9 ತೆಗಿಬೇಕು, ಅವಾಗ 5 ಉಳಿತೈತಿ. ಇಲ್ಲಿ 12ರಾಗ 10 ತೆಗಿಬೇಕು, 2 ಉಳಿತೈತಿ. ಈಗ 4ರಾಗ 3 ತೆಗಿಬೇಕು, 125 ಉಳಿತೈತಿ. ಇದು ಕ್ಯೂಬ್ ನಂಬರ್ ಐತಿ. ನಂಗೆ ನೋಡಿಬಿಟ್ಟಿಗೆ ಗೊತ್ತೈತಿ. 6 ಕ್ಯೂಬ್ ಐತಿ, ಇದು 5 ಕ್ಯೂಬ್ ಐತಿ. ಇನ್ನು ನೆಕ್ಸ್ಟ್ ಇದು 4 ಕ್ಯೂಬ್ ಬರಬೇಕು. 4 ಕ್ಯೂಬ್ ಬರ್ತಂದ್ರೆ ಇದು ನೆಕ್ಸ್ಟ್ 3 ಕ್ಯೂಬ್ ಬರಬೇಕು. 3 ಕ್ಯೂಬ್ = 27. 27 ಅಂದರೆ 8 7 15 ಬರಬೇಕು. ಲಾಸ್ಟಕ್ಕೆ 8 7 15 ಆಗ್ತೈತಿ. ಅಂದ್ರೆ ಲಾಸ್ಟಕ್ಕೆ ಬಿಡಿಸ್ತಾ ಅಂದಾಗ 5 ಬರ್ಬೇಕು. 5 ಇದ್ದಲ್ಲಿ ಎಲ್ಲೆಲ್ಲಿ ಐತಿ? ಇಲ್ಲಿ 5 ಐತಿ, ಇಲ್ಲಿ 5 ಐತಿ, ಇಲ್ಲಿ 5 ಐತಿ. 3 ಜಾಗದಾಗ 5 ಐತಿ. ಬರೀ ನಾನು 27 ಅಷ್ಟೇ ಸೇರಿಸ್ಬೇಕು. ನಾನು 488ಕ್ಕೆ 27 ಅಷ್ಟೇ ಸೇರಿಸ್ಬೇಕಂದ್ರೆ 515 ಆಗುತ್ತೆ ನಮ್ಗೆ ಆನ್ಸರ್. ಯಾಕಂದರೆ 488ಕ್ಕೆ 15 ಸೇರಿಸಿದ್ರೆ 415 ಅಂತೂ ಆಗೋದಿಲ್ಲ. 625 100 ಮೇಲಂತೂ ಇನ್ಕ್ರೀಸ್ ಆಗೋದೇ ಇಲ್ಲ. ಅದಕ್ಕಾಗಿ ಆನ್ಸರ್ 2ನೇದು. ಇಲ್ಲಿ ನಾವು ಚೆಕ್ ಮಾಡಿ ನೋಡಿರಿ. 488ಕ್ಕೆ 27 ಸೇರಿಸಿ 8 7ರಾಗ 15 ಆಗ್ತೈತಿ, 8ರಾಗ 3 11 ಆಗ್ತೈತಿ, 4 1 5 ಆಗ್ತೈತಿ, 515. ಇಷ್ಟೇ. ಬಾಯ್ಲಕ್ಕ ಒಟ್ಟು ಮನಸ್ಸಿನೇ ಮಾಡೋಕೆ ಟ್ರೈ ಮಾಡಿರಿ. ಬಿದಿಂದ ಎಪ್ಪಕ್ಕೆ ಹೋಗ್ಯಾನು, +4 ಮಾಡ್ಯಾನು. ಐದಿಂದ ಎಪ್ಪಕ್ಕೆ ಹೋಗ್ಯಾನು, ಇಲ್ಲಿ I9 F6 -3 ಮಾಡ್ಯಾನು. ಆನಂತರ ಎಪ್ಪದಿಂದ ಇಷ್ಟ ಆಯ್ತಾ. ಈಗ ಎಣ್ಣದಿಂದ ಕೇಕ್ ಮಾಡ್ಬೇಕು. ಈಗ ನಾವು ಎಣ್ಣದಿಂದ ಕೆ ಮಾಡೋಣ. ಎಣ್ಣದಿಂದ ಓಕೆ. ಈಗ ಎಣ್ಣದಿಂದ ಇಲ್ಲಿ ಎಣ್ಣದಿಂದ ಕೇಕ್ ಬರ್ಬೇಕು. ಎಣ್ಣದಿಂದ ಕೇಕ್ ಬರ್ಬೇಕಂದ್ರೆ N14 K11 ಇಲ್ಲಿ -3 ಮಾಡ್ಯಾನ.
ಆನಂತರ ಡಿದಿಂದ ಹೆಚ್ಗೆ ಹೋದ್ರು ಇಲ್ಲಿ +4 ಮಾಡ್ಯಾನ ಅಂದ್ರೆ ನಡುವಿನ ಎರಡಕ್ಕೆ -3 ಮಾಡ್ಯಾನು ಲಾಸ್ಟದ್ದಕ್ಕೂ +4 ಮಾಡ್ಯಾನು ಇಷ್ಟ ಇದಕ್ಕೆ +4 ಮಾಡಿರಿ S19 W23 ಆಗ್ತೈತಿ +4 ಮಾಡಿದಾಗ W23 ಇಲ್ಲೂ Nಗೆ 4 ಮಾಡ್ರೆ N14 R18 ಲಾಸ್ಟಕ್ಕೆ WR ಬರ್ಬೇಕು WR ಎಲ್ಲೈತಿ ನೋಡ್ರಿ W ಇಲ್ಲೈತಿ R ಇಲ್ಲೈತಿ WS ಐತಿ ಹೋತು ಇದು ಅಂತೂ ಹೋತು ಆನ್ಸರ್ 1ನೇದು ಕರೆಕ್ಟ್ ಆಗುತ್ತೆ ಇಷ್ಟೇ ಇದು ನೋಡ್ರಿ ಇಲ್ಲಿ ದೊಡ್ಡ ನಂಬರ್ ಐತಿ ಇಲ್ಲಿ ಕೊಟ್ಟಾನ ಅಂದ್ರೆ ನಂಗೆ ಪಕ್ಕ ಇಲ್ಲಿ ಡಿವೈಡೆಡ್ ಬೈ ಬರ್ತೈತೆ ಅಂತ ಅನ್ಸೈತಿ ಯಾಕಂತಂದ್ರೆ ಇಲ್ಲಿ ಡಿವೈಡೆಡ್ ಬೈ ಏನೋ ಬರ್ಬೇಕು ಇಂಟು ಬತ್ತಂದ್ರೆ ಭಾಳ ದೊಡ್ಡ ನಂಬರ್ ಆಗ್ತೈತಿ ಪ್ಲಸ್ ಮೈನಸ್ ಮಾಡ್ರೆ ಭಾಳ ಸಣ್ಣ ನಂಬರ್ ಏನು ಚೇಂಜಸ್ ಆಗಂಗಿಲ್ಲ ಇಲ್ಲಂತೂ ಇಂಟೂನೇ ಬರ್ಬೇಕು ನಮಗೆ ಯಾಕಂದ್ರೆ ಇದಕ್ಕೆ ಸಮ ಆಗ್ಬೇಕಲ್ಲ ನಮಗೆ ಇಲ್ಲಿ ಎರಡನೇದ್ರೊಳಗೆ ಇಲ್ಲಿ ಈಕ್ವಲ್ ಟು ಐತಿ ಒಂದು ಸೇಮ್ ಬಿಟ್ಟು ಅದ್ರ ಸಂಬಂಧ ಇಲ್ಲಿ ನೋಡ್ರಿ ಎರಡನೇ ಇಲ್ಲಿ ಲಾಸ್ಟಕ್ಕೆ ಡಿವೈಡೆಡ್ ಬೈ ಇದ್ದದ್ದು ಎಲ್ಲೈತಿ ಇದೈತಿ ಹಾಗಾಗಿ ನಾನು ಇದನ್ನು ಚೆಕ್ ಮಾಡ್ತೀನಿ ಮೊದಲು ಆಮೇಲೆ ಉಳಿದು ಚೆಕ್ ಮಾಡೋಣ 11 ಇಂಟು ನಾ ಇಲ್ಲಿ ಇಂಟೂನ ಬರ್ತೈತೆ ಅಂತ ಹೇಳಿದ್ನಿಲ್ಲ ಹಂಗೆ ಇಲ್ಲಿ ಇಂಟೂನ ಐತೆ ನೋಡ್ರಿ ಇಂಟು 10 ಪ್ಲಸ್ ಮತ್ತು 10 ಆಗುತ್ತೆ ಆನಂತರ ಈಕ್ವಲ್ ಟು 240 ಡಿವೈಡೆಡ್ ಬೈ 2 ನೋಡ್ರಿ 110 ಆಗ್ತೈತಿ ಅದು 11 ಇಂಟು 10 ಅಂದ್ರೆ 110 ಪ್ಲಸ್ 10 ಈಕ್ವಲ್ ಟು 120 ಆಗುತ್ತೆ ಇದು ನಮಗೆ 120 ಬೇಕಾಗಿತ್ತು ಲಾಸ್ಟಿಗೆ ಇದಕ್ಕೆ RHS ಈಕ್ವಲ್ ಟು LHS ಈಕ್ವಲ್ ಟು RHS ಆಗ್ಬೇಕು ನಮಗೆ ಆನ್ಸರ್ ಆತಿಲ್ಲ ಅದಕ್ಕಾಗಿ ಎರಡನೇದು ಆನ್ಸರ್ ಆಗುತ್ತೆ ಇದು ಇಲ್ಲಿ ನೋಡ್ರಿ ಇಲ್ಲಿ ಕಲರ್ ಐತಿ ಇಲ್ಲಿ ಒಂದು ಬಿಟ್ಟಾನೆ ಎರಡನೇದ್ರಾಗ ಇಲ್ಲಿ ತುಂಬ್ಯಾನ ಒಂದು ಕಡೆ ಜಗದ್ ಎರಡನೇದ್ರಾಗ ಇಲ್ಲಿ ಹೋಗೈತಿ ಈಗ ಮೂರನೇ ಡಯಾಗ್ರಾಮ್ದಾಗ ಜಿಗದು ಇಲ್ಲಿ ಹೋಗ್ತೈತಿ 4ನೇ ಡಯಾಗ್ರಾಮ್ದಾಗ ಕಲರ್ ಜಿಗದ ಇಲ್ಲಿ ಹೋಗ್ತೈತಿ ಇಲ್ಲಿ ಹೋಗ್ತೈತಿ ಮತ್ತು 5ನೇ ಡಯಾಗ್ರಾಮ್ ಇದು 5ನೇ ಡಯಾಗ್ರಾಮ್ ಬರುತ್ತಲ್ಲ ಅವಾಗ ಕಲರ್ ಜಿಗದು ಇಲ್ಲಿ ಹೋಗ್ಬೇಕು ಇಲ್ಲಿ ಕಲರ್ ಬರ್ಬೇಕು ನಮಗೆ ಇಲ್ಲಿ ಕಲರ್ ಬರಬೇಕು ಇದು 1ನೇದ್ರೊಳಗೆ ಜಿಗದ 2ನೇದಕ್ಕೆ ಇಲ್ಲಿ ಹೋಗೈತಿ 3ನೇದಕ್ಕೆ ಇಲ್ಲಿ ಬರ್ತೈತಿ 4ನೇದಕ್ಕೆ ಇಲ್ಲಿ ಬರುತ್ತೆ ಮತ್ತು 5ನೇದಕ್ಕೆ ಇಲ್ಲಿ ಬರುತ್ತೆ ಅಂದ್ರೆ ಈ ಡಯಾಗ್ರಾಮ್ ಏನೈತಿಲ್ಲ ನಮಗೆ ಸೇಮ್ ಹಂಗೆ ಬರ್ತೈತೆ ಅನ್ನಂಗೆ ಅರ್ಥ ಅಂದರೆ ಇದೇ ಡಯಾಗ್ರಾಮ್ ಸೇಮ್ ಇದ್ದದನ್ನು ಹುಡುಕ್ಯಾಡ್ರಿ ಇಲ್ಲಿ ಮತ್ತೇನಿಲ್ಲ ಇದು 1ನೇ ಡಯಾಗ್ರಾಮನ್ನು ಏನೈತಿಲ್ಲ ಅದು ಸೇಮನ್ನು ಹುಡುಕ್ಯಾಡ್ರಿ ಇದು ಈ ಕಡೆ ಮುಖ ಐತಿ ಇದು ಹೋತು ಇದು ಇಲ್ಲಿ ಡಯಾಗ್ರಾಮ್ ಐತಿ ಇಲ್ಲಿ ಹೋತು ಇದು ಸೇಮ್ ಐತಿ 1ನೇ ಡಯಾಗ್ರಾಮ್ ಹಂಗೈತಿ ಬಟ್ ಇಲ್ಲಿ ನೋಡ್ರಿ ಇದು ಹಂಗೆ ಕಾಣಿಸೈತೆ ನಮಗೆ ಬಟ್ ಮ್ಯಾಲೆ ನಮ್ಗೆ ಕಲರ್ ಮ್ಯಾಲೆ ಬರ್ಬೇಕು ಇಲ್ಲಿ ಬರ್ಬೇಕು ಕಲರ ಬಟ್ ಇಲ್ಲಿ ತಳಗೆ ಕೊಟ್ಟಾನ ಕಲರ ಇದು ಹೋಗ್ತೈತಿ ಆನ್ಸರ್ 3 ಕರೆಕ್ಟ್ ಆಗುತ್ತೆ ಇವರು ಎದ್ರಾಗ ಕೂತಾರೋ ಸ್ಟ್ರೇಟ್ ರೋದಾಗ ಕೂತಾರೋ ಫೇಸಿಂಗ್ ನಾರ್ತ್ ಕುಣಿಸೋನು ಅವ್ರನ್ನ ನಾರ್ತ ನೋಡಕತ್ತಾರಲ್ಲ ನಾರ್ತ ನೋಡ್ಸೋನು ಈ ಕಡೆ ಲೆಫ್ಟ್ ಆಗ್ತೈತಿ ಈ ಕಡೆ ರೈಟ್ ಆಗ್ತೈತಿ ಹಾಗಾದ್ರೆ ಎಷ್ಟು ಮಂದಿ ಕುಂತಾರೋ 7 ಪೀಪಲ್ ಕುಂತಾರೋ 1 2 3 4 5 6 7 ಮಂದಿನ ಕುಣಿಸ್ಬಿಡು ನೀವು 7 ಮಂದಿನ ಕುಣಿಸ್ರ ಯಾರ್ಯಾರು ಎಲ್ಲೆಲ್ಲಿ ಕುಂತಾರೆ ನೋಡ್ರಿ ಎ ಸಿಟ್ಟಿಂಗ್ ಸೆಕೆಂಡ್ ಫ್ರಾಮ್ ದ ಲೆಫ್ಟ್ ಈ ಲೆಫ್ಟ್ ಸೈಡ್ ಏನೈತಿ ಇದು ಲೆಫ್ಟ್ ಐತಿ ಈ ಕಡೆಯಿಂದ 2ನೇ ನಂಬರ್ ಕೂತಾನಂತ ಎ ಅದಕ್ಕಾಗಿ ಇಲ್ಲಿ ಏನು ಕುಣಿಸ್ತೀನಿ ನಾ ಆನಂತರ ಓನ್ಲಿ 3 ಪೀಪಲ್ ಸಿಟ್ ಬಿಟ್ವೀನ್ ಎ ಆ್ಯಂಡ್ ಸಿ ಎ ಮತ್ತು ಸಿ ನಡು 3 ಮಂದಿ ಕುಂತಾರತ್ತ 3 ಮಂದಿ ನಡು ಬಿಡ್ಬೇಕು ಅವ್ರನ್ನೀಗ ಅಂದ್ರೆ ನಮ್ಗೆ ಸಿ ಇಲ್ಲೇ ಕುಂತ ಇಲ್ಲಿ ಒಬ್ಬ ಬಿಟ್ನಿ 2 ನಂಬರ್ನ ಬಿಟ್ನಿ ಇಲ್ಲಿ 3 ನಂಬರ್ ಬಿಟ್ನಿ ಆನಂತರ ಓನ್ಲಿ 3 ಪೀಪಲ್ ಸಿಟ್ ಬಿಟ್ವೀನ್ ಡಿ ಆ್ಯಂಡ್ ಎಫ್ ಡಿ ಮತ್ತು ಎಫ್ ನಡುವೆ ಎಷ್ಟು ಮಂದಿ ಕುಂತಾರತ್ತ 3 ಮಂದಿ ಕುಂತಾರೆ ಓನ್ಲಿ 3 ಪೀಪಲ್ ಸಿಟ್ ಬಿಟ್ವೀನ್ ಡಿ ಆ್ಯಂಡ್ ಎಫ್ ಡಿ ಮತ್ತು ಎಫ್ ನಡುವೆ 3 ಮಂದಿ ಕುಂತಾರಂತ ಈಗ 3 ಮಂದಿ ಇಲ್ಲಿ ಬರ್ಕೊಂಡಿನ್ನೆ ಆನಂತರ ಡಿ ಈಸ್ ಎನ್ ಇಮಿಡಿಯೇಟ್ ನೈಬರ್ ಆಫ್ ಎ ಅಂತ ಡಿ ಇಮಿಡಿಯೇಟ್ ನೈಬರ್ ಆಫ್ ಎ ಡಿ ಇಲ್ಲಿ ಬರ್ಬೋದು ಡಿ ಇಲ್ಲಿ ಬರ್ಬೋದು ಯಾವ್ದು ಕರೆಕ್ಟ್ ಆಗ್ತೈತೆ ಗೊತ್ತಿಲ್ಲ ಆನಂತರ ಡಿ ಆನಂತರ ಇಲ್ಲಿ ನೋಡ್ರಿ ಡಿ ಈಸ್ ಇಮಿಡಿಯೇಟ್ ನೈಬರ್ ಆಫ್ ಎ ಆತ ಬಿ ಈಸ್ ಇಮಿಡಿಯೇಟ್ ನೈಬರ್ ಆಫ್ ಡಿ ಆ್ಯಂಡ್ ಇ ಬಿ ಏನೈತಿ ಇಮಿಡಿಯೇಟ್ ನೈಬರ್ ಆಫ್ ಬಿ ಮತ್ತು ಇ ಹಿಂಗೈತೆ ಡಿ ಮತ್ತು ಇ ನಾನು ಡಿ ಇಲ್ಲಿ ಕುಣಿಸಿನಂದ್ರೆ ಇಲ್ಲಿ ಬಿ ಬರಂಗಿಲ್ಲ ಇಲ್ಲಿ ಬಿ ಕುಂದ್ರಸಕ್ಕೆ ಬರೋಂಗಿಲ್ಲ ಎ ಮೊದಲು ಕೂತ ನಾವು ಫಿಕ್ಸ್ ಆಗೈತಿ ಜಾಗ ಹಾಗಾಗಿ ನಾನು ಡಿನ ಇದು ಕರೆಕ್ಟ್ ಆಗ್ತೈತಿ ಅದಕ್ಕಾಗಿ ನಾನು ಡಿ ಇಲ್ಲಿ ಬರ್ಕೋತೀನಿ ಇವೆರಡು ಹೋಗ್ತಾವೆ ಡಿ ಜಾಗದಾಗ ಇಲ್ಲಿ ಕುಂದ್ರಂಗಿಲ್ಲ ಡಿ ಅದಕ್ಕಾಗಿ ನಾನು ಡಿ ಇಲ್ಲೇನು ಕುಣಿಸೀನಿ ಡಿ ಇಲ್ಲಿ ಕೂತಂದ್ರೆ ನನಗೆ ಬಿ ಅವ್ನು ಹತ್ತಿಕ್ಕೆ ಕುಂದಿರ್ಬೇಕು ಅವ್ನು ಹತ್ತಿಕ್ಕನ ಇ ಕುಂದಿರ್ಬೇಕು ಆನಂತರ ಡಿನ ಬಿಟ್ಟು 3 ಮಂದಿ ಇದನ್ನು ತೊಗೊಳ್ಬೇಕು
ಒಂದು ಬಿ ಆನಂತರ ಇ ಆನಂತರ ಸಿ, ಇವು ಮೂರು ಮಂದಿನ ಬಿಟ್ಟ ಎಫ್ ಕುಂದಿರಬೇಕು. ಎಫ್ ಇಲ್ಲಿ ಕೂತಂದ್ರೆ ಇನ್ನು ಒಂದು ಉಳ್ದದ್ದು ಯಾವುದು, ಅದ ಜಾಗದಾಗ ಜಿ ಕುಂತೈತಿ. ಇದು ಜಿ, ಉಳ್ದದ್ದು ಯಾವುದ್ರಲ್ಲಿ ಅದು ಜಿ. ಓಕೆ, ಇಲ್ಲಿ ಕ್ವಶನ್ ನೋಡ್ರಿ, ಹೂ ಈಸ್ ಸಿಟ್ಸ್ ಟು ದ ಎಕ್ಸ್ಟ್ರೀಮ್ ಲೆಫ್ಟ್. ಎಕ್ಸ್ಟ್ರೀಮ್ ಲೆಫ್ಟ್ನಾಗ ಯಾರು ಕುಂದಿರ್ತಾರೆ ಹೂ ಅಂತ ಕೇಳತೈತಿ. ಎಕ್ಸ್ಟ್ರೀಮ್ ಲೆಫ್ಟ್, ಇದು ಎಕ್ಸ್ಟ್ರೀಮ್ ಲೆಫ್ಟ್, ಜಿ ಕುಂತಾನ. ಆನ್ಸರ ಜಿ. ಇಷ್ಟೇ. 10ನೇ ಕ್ವಶನ್ ನೋಡ್ರಿ, ಇಲ್ಲಿ ಗ್ರಾಸ್ ಓಪರ್ ಆ್ಯಂಟ್ ಅಂತ ಐತಿ. ಅದನ್ನು ಕೋಡ್ ಏನು ಮಾಡ್ಯಾನು, ಜಾ ಮತ್ತು ಡೋ ಅಂತ ಮಾಡ್ಯಾನ. ಜಿ ಎ ಮತ್ತು ಡಿ ಒ ಅಂತ ಮಾಡ್ಯಾನ. ಸೀಡ ಬ್ಲೇಡ್ ಅಂತ ಐತಿ, ಅದನ್ನು ಜೆ ಯು ಮತ್ತು ಎಫ್ ಒ ಅಂತ ಮಾಡ್ಯಾನ. ಬ್ಲೇಡ ಆ್ಯಂಟ್ ಐತಿ, ಎಫ್ ಒ ಮತ್ತು ಡಿ ಒ ಮಾಡ್ಯಾನು. ಗ್ರಾಸ್ ಓಪರ ಸೀಡ್ ಐತಿ, ಅದನ್ನು ಜೆ ಎ ಮತ್ತು ಜಿ ಯು ಮಾಡ್ಯಾನ. ಈಗ ಸೇಮ್ ಇದ್ದದ್ದು ಎಲ್ಲ ನೋಡ್ಕೊಳ್ರಿ, ಇಲ್ಲಿ ಹೆಂಗೆ ಐತಿ ಸೇಮ್ ಇದ್ದದ್ದು ಚೆಕ್ ಮಾಡ್ಕೊಳ್ರಿ. ನಮಗೇನು ಕೇಳ್ಯಾನವ, ಯಾವ್ದ್ರದ್ದು ಕಂಡು ಅಂದಾನ, ಬ್ಲೇಡದ್ದು ಕಂಡು ಅಂದಾನ. ಇದು ಬ್ಲೇಡದ್ದು ಕಂಡು ಅಂದಾನ, ಅದಕ್ಕಾಗಿ ಬ್ಲೇಡದ್ದು ಕಂಡು ಹಿಡೀನು. ಈಗ ನಮಗೆ ಬ್ಲೇಡ್ ಎಲ್ಲೈತಿ, ಇಲ್ಲಿ ಬ್ಲೇಡ್ ಐತಿ ನೋಡ್ರಿ, ಇಲ್ಲಿ ಬ್ಲೇಡ್ ಐತಿಲ್ಲ. ಹಂಗೆ ಇನ್ನೊಂದು ಬ್ಲೇಡ್ ಎಲ್ಲೈತಿ, ಇಲ್ಲೊಂದು ಬ್ಲೇಡ್ ಐತಿ. ಹಂಗಾದ್ರೆ ಇವು ಎರಡದ್ರೊಳಗೆ ಜೆ ಯು ಮತ್ತು ಎಫ್ ಯು ಐತಿ. ಆನಂತರ ಬ್ಲೇಡ ಮತ್ತು ಯಾಂಟ್ ಐತಿ. ಇಲ್ಲಿ ಬ್ಲೇಡ್ ಜೆ ಯು, ಇವು ಎರಡದ್ರೊಳಗೆ ಯಾವ ಸೇಮ್ ಅದಾವೆ ನೋಡ್ಕೊಳ್ರಿ. ಜೆ ಯು ಮತ್ತು ಎಫ್ ಒ ಸೇಮ್ ಐತಿದ್ರು. ಇಲ್ಲಿ ಬ್ಲೇಡ್ದಕ್ಕೆ ಸಂಬಂಧ, ಇಲ್ಲೂ ಬ್ಲೇಡ್ ಐತಿ, ಇಲ್ಲೂ ಬ್ಲೇಡ್ ಐತಿ. ಹಂಗೆ ಇಲ್ಲಿಯೂ ಎಫ್ ಒ ಐತಿ, ಇಲ್ಲಿಯೂ ಎಫ್ ಒ ಐತಿ. ಹಾಗಾಗಿ ಬ್ಲೇಡಕ್ಕೆ ಏನಾಗ್ತೈತಿ, ನಮ್ಗೆ ಎಫ್ ಒ ಅನ್ನೋದು ಕೋಡ್ ಸಿಗ್ತೈತಿ. ಅದ ಆನ್ಸರ್. ಮುಗೀತು, ಇಷ್ಟೇ. ಇಂಥವು ಲೆಕ್ಕ ಏನು ಮಾಡಬೇಕು, ಇಲ್ಲಿ ನೋಡ್ರಿ, ಡಿವೈಡೆಡ್ ಬೈ ಕೊಟ್ಟಾನ. ನಾನು ಮೊದಲೇ ಹೇಳ್ತೀನಿ ನಿಮಗೆ, ಡಿವೈಡೆಡ್ ಬೈ ಮತ್ತು ಇಂಟುಗಳನ್ನು ಮೊದಲು ಚೆಕ್ ಮಾಡ್ಕೊಳ್ಳಿ, ಅಲ್ಲೇ ನಿಮಗೆ ಸಿಗ್ತಾವೆ ಆನ್ಸರ್. ಇಲ್ಲಿ ನೋಡ್ರಿ, 9 ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮ್ಗೆ ಕಟ್ತಾ ಹೋಗೋದಿಲ್ಲ. ಅದರ ಸಂಬಂಧ ನಾನು ಡಿವೈಡೆಡ್ ಬೈ ಪಕ್ಕ ಚೇಂಜ್ ಮಾಡಲೇಬೇಕು. ಎತ್ತರ ಜೊತೆ ಚೇಂಜ್ ಮಾಡಬೇಕು, ಇಂಟು ಜೊತೆನೇ ಚೇಂಜ್ ಮಾಡಬೇಕು. ಅದರ ಸಂಬಂಧ ನಾವು ಈಗ ಏನು ಮಾಡೋಣ, ಇಂಟು ಮತ್ತು ಡಿವೈಡೆಡ್ ಬೈ ಚೆಕ್ ಮಾಡಿ ನೋಡೋಣ. ಈಗ 48 ಐತಿ, 48 ಪ್ಲಸ್ 36 ಮೈನಸ್ 81. 81ರ ಜಾಗದಾಗ ಆನಂತರ ಇಂಟು ಐತೆ, ಇಂಟು ಜಾಗದಾಗ ಡಿವೈಡೆಡ್ ಬೈ ಬರ್ಕೋತೀನಿ, ಆನಂತರ 9 ಬರ್ಕೋತೀನಿ. ಆನಂತರ ಡಿವೈಡೆಡ್ ಬೈ ಜಾಗದಾಗ ಇಂಟು ಬರ್ಕೋತೀನಿ, ಇಂಟು 2 ಮಾಡ್ತೀನಿ. ಈಗ ಆನ್ಸರ್ ಚೆಕ್ ಮಾಡೋಣ. ಈಗೇನು ಮಾಡೋಣ, ಆನ್ಸರ ಕ್ಯಾಲ್ಕುಲೇಷನ್ ಮಾಡೋಣ. ಇಲ್ಲಿ ನೋಡ್ರಿ, 9 ಒಂದಲೇ 9 9ಲೇ. ಈ 9ಅನ್ನು ಇಂಟು 9 ಓದಿ ಇಂಟು ಮಾಡಿರಿ. ಅದಕ್ಕೆ 2ಕ್ಕೆ 9 ಇಂಟು ಮಾಡಿದ್ರೆ ಇಲ್ಲಿ 18 ಆಗುತ್ತೆ. 18 ಸಿಗುತ್ತೆ ನಮಗೆ. ಮೈನಸ್ 18 ಆಯ್ತು. ಇಲ್ಲಿ 36 ಆಯ್ತು. 18 2ಲೇ 36. 18 2ಲೇ 36 ಅಂದರೆ ಇನ್ನೂ 18 ಉಳಿತು. 36ರಾಗ 18 ತೆಗೆದ್ರೆ ಇನ್ನೂ 18 ಉಳಿತು. 48 ಪ್ಲಸ್ 18 ಮಾಡಿರಿ. ಅವಾಗ ನಮಗೆ 66 ಸಿಗ್ತೈತಿ. 8 8 6, 4 1 2 6. ಇಷ್ಟೇ, 66 ಸಿಗ್ತೈತಿಲ್ಲ. ನಮಗೆ ಬೇಕಾಗಿದ್ದು 66 ಇತ್ತು. ಅದಕ್ಕಾಗಿ 3ನೇದು ಆಪ್ಷನ್ ಕರೆಕ್ಟ್ ಆಗುತ್ತೆ. ಇಷ್ಟ. ಇಲ್ಲಿ ನೋಡ್ರಿ, ಡಿದಿಂದ ಜಿ ಹೋಗ್ಯಾನ. D4 G7 ಪ್ಲಸ್ 3 ಮಾಡ್ಯಾನ. ಹೆಚ್ದಿಂದ ಕೇಕ್ ಹೋಗ್ಯಾನ. ಹೆಚ್ದಿಂದ ಕೇಕ್ ಹೋಗ್ಯಾನ. H8 K11 ಪ್ಲಸ್ 3 ಮಾಡ್ಯಾನ. ಹಂಗೆ ಎರಡದ್ರಾಗ ಪ್ಲಸ್ 3 ಮಾಡ್ಯಾನ. ಇದನ್ನು ಚೆಕ್ ಮಾಡ್ಕೊಂಡು ಹೋಗಿ, ಈಗ 3ನೇ ಚೆಕ್ ಮಾಡೋಣ. ಇಲ್ಲಿ ಇದನ್ನು 3ನೇ ಚೆಕ್ ಮಾಡ್ಕೊಂಡು ಮೊದಲು. ವಿದಿಂದ ಎಸ್ಗೆ ಹೋಗ್ಯಾನ. V22 ಎಸ್ ಅಂದ್ರೆ 19. ಎಷ್ಟು, -3 ಮಾಡ್ಯಾನ. 3ನೇದ್ರಾಗ -3 ಮಾಡ್ಯಾನ. ಹಾಗಾದ್ರೆ ಎಸ್ದಿಂದ -3 ಮಾಡ್ರೆ, ಎಸ್ದಿಂದ -3, 19ದಾಗ -3 ಮಾಡ್ರೆ ಪಿ ಬರ್ಬೇಕು. 3ನೇದು ಪಿ ಬರ್ಬೇಕು. ಇಲ್ಲೂ ಪಿ ಐತಿ, ಇಲ್ಲೂ ಪಿ ಐತಿ. 1ನೇದ್ರಾಗ ಇಲ್ಲಿ ಪ್ಲಸ್ ಮಾಡ್ಕೊತ ಹೋಗ್ಯಾನ. ಇಲ್ಲಿ ಪ್ಲಸ್ ಮಾಡ್ಯಾನ ಅಂದ್ರೆ ಡಿದಿಂದ ಜಿಗೆ ಹೋಗ್ಯ ಪ್ಲಸ್ ಮಾಡ್ಯಾನ. ಒಂದು ನಿಮಿಷ. ಡಿದಿಂದ ಜಿಗೆ ಹೋಗ್ಯಾನ, ಪ್ಲಸ್ 3 ಮಾಡ್ಯಾನ. ಹಂಗೆ ಇಲ್ಲೂ ಪ್ಲಸ್ 3 ಮಾಡಿರಿ. ಪ್ಲಸ್ 3 ಮಾಡ್ರಾಗ G7 J10 ಪ್ಲಸ್ 3 ಮಾಡ್ರೆ ಜೆ ಬರ್ತೈತಿ. ಆನಂತರ ಇಲ್ಲಿ ಪಿ ಬರ್ತೈತಿ ಅಂತ ಹೇಳಿದ್ನಿಲ್ಲ, ಇಲ್ಲಿ 3ನೇದಕ್ಕೆ ಪಿ ಬರ್ಬೇಕು. ಹಾಗಾಗಿ 1ನೇದು ಆನ್ಸರ್ ಕರೆಕ್ಟ್ ಆಗುತ್ತೆ. ಈಗ ಇಲ್ಲಿ -3 ಮಾಡಬೇಕಲ್ಲ, ಇಲ್ಲಿ -3 ಮಾಡಬೇಕು. -3 V22 S19ದಾಗ -3 ಮಾಡ್ರೆ ಪಿ ಬರ್ತೈತಿ. ಅದು ಆನ್ಸರ್ JP ಬರ್ಬೇಕು. ಇವೆಲ್ಲ ಕ್ಯಾನ್ಸಲ್ ಆಗ್ತಾವೆ. ಇಷ್ಟೇ. ಇಲ್ಲಿ ನೋಡ್ರಿ, ಸಿಟ್ಟಿಂಗ್ ಇನ್ ಅರೌಂಡ್ ಸರ್ಕ್ಯುಲರ್ ಟೇಬಲ್ ಅಂತಂದ್ರೆ ಕಟ್ ಮಾಡ್ತೀನಿ. ಎಷ್ಟು ಮಂದಿ ಇದಾರು, 6 ಮಂದಿನ ಕುಣಿಸ್ತೀನಿ ನಾ ಹಿಂಗೆ. ಓಕೆ, 1 2 3 4 5 6.
6 ಮಂದಿ ಕುಂತ್ರು. ಏನು ಹೇಳ್ಯಾನವ, ಎಫ್ ಈಸ್ ಆ್ಯನ್ ಇಮಿಡಿಯೇಟ್ ನೈಬರ್ ಆಫ್ ಎ. ಎಫ್ ಮತ್ತು ಎ ಇಮಿಡಿಯೇಟ್ ನೈಬರ್ದಾರು ಅಂತ ಹೇಳ್ದಾನ. ಬಟ್ ಇದು ಒಂದು ಕೇಸ್ ಆಯ್ತು. ಇನ್ನೊಂದು ಕೇಸ್ ಹೆಂಗೆ ಬರ್ತೈತಿ, ಎ ಮತ್ತು ಎಫ್ ಬರ್ತೈತಿ. ಇದು ಎರಡನೇ ಕೇಸ್ ಆಯ್ತು. ಆನಂತರ ಡಿ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಇ. ಡಿ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಇ. ಡಿ ಏನು ಮಾಡ್ತಾನೋ, ಎರಡನೇ ನಂಬರ್ ಕುಣ್ತಾನೆ. ಸಾರಿ, ಇಲ್ಲಿ ಬರೋಂಗಿಲ್ಲ ಅದು. ಇಲ್ಲಿ ಡಿ ಏನು ಮಾಡ್ತಾನೋ, ಸೆಕೆಂಡ್ ಟು ದ ರೈಟ್ ಆಫ್ ಇ. ಇನ್ ರೈಟ್ ಸೈಡ್ ಡಿ ಕುಣ್ತಾನಂತ. ಆನಂತರ ಬಿ ಈಸ್ ಇಮಿಡಿಯೇಟ್ ನೈಬರ್ ಆಫ್ ಇ ಅಂತ. ಬಿ ಇಮಿಡಿಯೇಟ್ ನೈಬರ್ ಆಫ್ ಇ. ಬಿ ಇಲ್ಲಿ ಕುಂದ್ರಬೋದು, ಬಿ ಇಲ್ಲಿ ಕುಂದ್ರಬೋದು. ಇಷ್ಟು ಆಯ್ತು. ಆನಂತರ ಆ್ಯಂಡ್ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಸಿ. ಮತ್ತು ಬಿ ಏನು ಮಾಡ್ತಾನೋ, ಸೆಕೆಂಡ್ ಟು ದ ರೈಟ್ ಆಫ್ ಸಿ ಅಂತ. ರೈಟ್ ಆಫ್ ಸಿ, ಸಿನ್ ರೈಟ್ ಸೈಡ್ ಕುಣ್ತಾನೆ. ಆದರೆ ಇದ್ರ ಹತ್ತಕ್ಕೇನ ಬಿ ಇ ಇರ್ತೈತಿ. ಇ ಇಲ್ಲಿಯೂ ಬರ್ಬೋದು, ಇಲ್ಲಿಯೂ ಬರ್ಬೋದು. ಎರಡರೊಳಗೆ ಒಂಥರಾಗ ಬರ್ತೈತೆ ಅದು. ನಂತರ ಎಫ್ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಡಿ ಅಂತ. ಎಫ್ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಡಿ. ಡಿನ್ ರೈಟ್ ಸೈಡ್ ಎಫ್ ಕುಂತೈತಿ ಅಂತ. ನೋಡಿರಿ, ಇದನ್ನ ಫಾರ್ಮುಲಾ ನಾನು ಹಾಕ್ತೀನಿ. ಇಲ್ಲಿ ಡಿ ಇಲ್ಲಿ ಕುಂತೈತೆ. ಡಿನ್ ರೈಟ್ ಸೈಡ್ ಅಂದರೆ ಇಲ್ಲಿ ಎಫ್ ತೊಗೋತೀನಿ. ಅಂದರೆ ಇಲ್ಲಿ ಎಷ್ಟು ಮಂದಿ ಕೂತಾರೆ ನನಗೆ, 5 ಮಂದಿ ಕುಂತಾರೆ. 5 ಮಂದಿನ ಒಮ್ಮೆ ಕುಣಿಸ್ಬಿಡೋನು. ಇಲ್ಲಿ 5 ಮಂದಿ ಕುಣಿಸಿದ್ರೆ ನಂಗೆ ಜಲ್ದಿ ಬಿಡ್ಸೋಕೆ ಟೈಮ್ ಜಲ್ದಿ ಬಿಡಿಸ್ಬೋದು. ಅದಕ್ಕಾಗಿ ಇಲ್ಲಿ ನೋಡಿರಿ ಏನು ಮಾಡ್ತೀನಿ, ಇಲ್ಲಿ ಏನು ಕುಣಿಸ್ತೀನಿ, ಆನಂತರ ಒಂದು ಜಾಗ ಬಿಡ್ತೀನಿ, ಆನಂತರ ಡಿ ಕುಣಿಸ್ತೀನಿ, ಇಲ್ಲೊಂದು ಜಾಗ ಬಿಡ್ತೀನಿ, ಆನಂತರ ಎಫ್ನ ಕುಣಿಸ್ತೀನಿ. ಓಕೆ, ಇದು ಫಾರ್ಮ್ ಹೋತಿ. ಇದು ಕಂಪ್ಲೀಟ್ ಆಯ್ತಾ. ಇನ್ ಹತ್ರನ ಬಿ ಕುಂದಿರ್ಬೇಕು. ಬಟ್ ಬಿನ ಒಂದು ಜಾಗ ಬಿಟ್ಟು ಸಿ ಇದಾನಂತ. ಬಿನ ಇಲ್ಲಿ ಕುಣಿಸಿನಂದ್ರೆ ಒಂದು ಜಾಗ ಬಿಟ್ಟು ಸಿ ಇಲ್ಲಿ ಬರ್ಬೇಕಾ. ಬಿನ ಇಲ್ಲಿ ಕುಣಿಸಿನಂದ್ರೆ ಒಂದು ಜಾಗ ಬಿಟ್ಟು ಸಿ ಇಲ್ಲಿ ಬರ್ಬೇಕಾ. ಎರಡಾಯ್ತು ಕೇಸ. ಆನಂತರ ಬಿನ ಹತ್ರನ ಏನು ಅದು ಅಂತ ಮುಗಿತಾ. ಆನಂತರ ಎ ಮತ್ತು ಎಪ್ಪ ಇಲ್ಲಿ ಎ ಬರಬೇಕು ಅಂತ, ಅಥವಾ ಇಲ್ಲೇ ಎ ಬರಬೇಕು ಅಂತ. ಎರಡು ಜಾಗದಾಗ ಎ ಬರ್ಬೇಕು. ಓಕೆ, ಎ ಎರಡು ಜಾಗದಾಗ ಬರ್ಬೇಕು. ಬಿ ಇ ಎ ಈಸ್ ಅ ನಾಟ್ ಅ ಇಮಿಡಿಯೇಟ್ ನಂಬರ್. ಇನ್ನೂ ಒಂದು ಓದಿಲ್ಲ ನೋಡಿ. ಎ ಈಸ್ ಅ ನಾಟ್ ಅ ಇಮಿಡಿಯೇಟ್ ನೈಬರ್ ಆಫ್ ಇ. ಇನ್ ಹತ್ರ ಎ ಕುಂದ್ರಂಗಿಲ್ಲ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಎ ಕುಂದಿರೋದಿಲ್ಲ. ಹಾಗಾದರೆ ಎ ಇಲ್ಲೇ ಕುಂದಿರ್ತಾನು. ಎ ಇಲ್ಲಿ ಕೂತಂದ್ರೆ ಸಿ ಕಂಪಲ್ಸರಿ ಇಲ್ಲೇ ಕುಂದಿರ್ತಾನು. ಮುಗೀತಿಷ್ಟೆ, ಸಿ ಇಲ್ಲೇ ಕುಂದಿರ್ತಾನೆ ಅನ್ನಂಗೆ ಆಯ್ತು. ಅದಕ್ಕಾಗಿ ಇನ್ನು ಆನ್ಸರ್ ಚೆಕ್ ಮಾಡೋಣ. ಕ್ವಶನ್ದಾಗ ಏನು ಹೇಳ್ಯಾನ, ಹೂ ಈಸ್ ಸಿಟ್ಸ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಇ ಅಂತ ಹೇಳ್ಯಾನ. ಹೂ ಈಸ್ ಸಿಟ್ಸ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಇ. ಇನ್ ಲೆಫ್ಟ್ ಸೈಡ್ ಯಾರು ಇಮಿಡಿಯೇಟ್ ಕುಂತಾರೋ, ಸಿ ಕುಂತಾರು. ಅದಕ್ಕಾಗಿ ಆನ್ಸರ್ ಸಿ ಆಗುತ್ತೆ. ಇದು ನೋಡ್ರಿ, ಎಂಬೆಡೆಡ್ ಫಿಗರ ಹಿಂಗೆ ಎಲ್ಲಿ ಕಾಣ್ತೈತಿ, ಯಾವ ಡಯಾಗ್ರಾಮ್ದಾಗ ಕಾಣ್ತೈತಿ ನೋಡ್ರಿ. ಇಲ್ಲಿ ಕಾಣ್ತೈತೇನು, ಇಲ್ಲಿ ತ್ರಿಭುಜ ಐತಿ, ಇದು ಬರೋಕ್ಕೆ ಕಾಣಿಸ್ತಿಲ್ಲ. ಓಕೆ, ಇಲ್ಲಿ ಕಾಣಿಸ್ತೈತಿ ನೋಡ್ರಿ, ಸೇಮನ್ ಐತಿ ಇಲ್ಲಿ. ಓಕೆ, ಇದು ಆನ್ಸರ್. ಇಲ್ಲೆಲ್ಲಿಯೂ ಅಂಥದ್ದು ಇಲ್ಲ. ಇಲ್ಲಿ ಬರ್ತೈತಿ, ಬಟ್ ಗೆರೆ ಇಲ್ಲ, ಇದು ಹೋತು. ಈಗ ಅಂಜಲಿ ಏನು ಹೇಳ್ತಾಳು, ಅವನು ನನ್ನ ತಂದೆಯ ಏಕೈಕ ಮಗ. ಅಂದ್ರೆ ತಮ್ಮ ಅಥವಾ ಅಣ್ಣಾರ ಆಗ್ಬೇಕಲ್ಲ, ಬ್ರದರ್ ಆನ್ಸರ್. ನೋಡಿ, ಓದಿ ಪಟ್ಟಿಗೆ ಗೊತ್ತಾಗ್ತೈತೆ ಅದು, ಯಾರಿಗೆ ಗೊತ್ತಾಗಂಗಿಲ್ಲ ಅಂದ್ರೆ ನೋಡಿರಿ. ಅವನು ಫೋಟೋದಾಗ ತೋರಿಸ್ತಾಳೆ, ಒಬ್ಬನ ಫೋಟೋದಾಗ ಮನುಷ್ಯನ ತೋರಿಸಿ ಇನ್ನೊಬ್ಬ ಹೇಳ್ತಾಳೆ, ಇವೇನದಲ್ಲ ನಮ್ಮ ಅಪ್ಪನ ಏಕೈಕ ಮಗ ಅಂತ ಹೇಳ್ತಾನೆ. ಏಕೈಕ ಮಗ ಅಂದ್ರೆ ಅವ್ರ ಅಪ್ಪನ ಮಗನ ಅಂದ್ರೆ ಆಕೆಗೆ ತಮ್ಮ ಅಥವಾ ಅಣ್ಣನೇ ಆಗ್ಬೇಕಲ್ಲ. ಅದರ ಆನ್ಸರ್ ಸಹೋದರ. ಇಲ್ಲಿ 13 ಐತಿ, ಇಲ್ಲಿ 225 ಐತಿ, ಇಲ್ಲಿ 16 ಐತಿ, ಎಷ್ಟು ಬರ್ತೈತಿ ಗೊತ್ತಿಲ್ಲ. ಇಲ್ಲಿ 17 ಐತಿ, 361 ಐತಿ. ಇವು ನಂಬರ ಒಂದಿಟ್ಟು ಸ್ಪೆಷಲ್ ನಂಬರ್ ಅದಾವೆ, ನೋಡಿದ ಪಟ್ಟಿಗೆ ಗೊತ್ತಾಗ್ತಾವೆ. ಇದು 15ರ ಸ್ಕ್ವೇರ್ ಐತಿ, ಇದು 19ರ ಸ್ಕ್ವೇರ್ ಐತಿ. ಇಲ್ಲಿ 13ಕ್ಕೆ +2 ಮಾಡಿದಾಗ 15 ಸಿಗ್ತೈತಿ. ಹಂಗೆ 17ಕ್ಕೆ +2 ಮಾಡಿದಾಗ 19 ಸಿಗ್ತೈತಿ. ಅದರದ ಸ್ಕ್ವೇರ್ ಮಾಡ್ಯಾನ. ಹಂಗೆ ನಮಗೆ 16ಕ್ಕೆ +2 ಮಾಡಿರಿ, ಅವಾಗ 18 ಆಗ್ತೈತಿ. 18ರ ಸ್ಕ್ವೇರ್ ಮಾಡಿರಿ, ಅವಾಗ 3, 2, 4 ಸಿಗ್ತೈತಿ ನಮಗೆ. ಇಷ್ಟೇ ಆನ್ಸರ್, 3, 2, 4. ಇದು ಒಂದೇ ಸ್ಕ್ವೇರ್ ನಂಬರ್ ಐತಿದ್ರು, ಅದ್ರ ಮೇಲೆ ನೀವು ಆನ್ಸರ್ ಹಾಕ್ಬೋದು.
10ರಿಂದ 11, 11ರಿಂದ 15 4, ಎಷ್ಟು ಗ್ಯಾಪ್ ಐತಿ? 5 + 27, 27 ಗ್ಯಾಪ್ ಐತಿ. 8ರಾಗ 2 ಹೋದ್ರೆ 6, 5ರಾಗ 4 ಹೋದ್ರೆ 1, 16. ಇಲ್ಲಿ 2, ಇದು ಭಾಳ ದೊಡ್ಡ ಗ್ಯಾಪ್ ಆಯ್ತು ನೋಡ್ರಿ. ಇಲ್ಲಿ ಇದು ಸ್ಕ್ವೇರ್ ನಂಬರ, ಇದು ಕ್ಯೂಬ್ ನಂಬರ್ ಐತಿ. ಓಕೆ, ಇದು ಸ್ಕ್ವೇರ್ ಐತಿ, 1ರ ಸ್ಕ್ವೇರ, ಇದು 1ರ ಕ್ಯೂಬ, ಇದು 3 ಕ್ಯೂಬ, ಇದು 4 ಸ್ಕ್ವೇರ. ಓಕೆ, ಇಲ್ಲಿ 5 ಕ್ಯೂಬ್ ಬರಬೇಕು. 5 ಕ್ಯೂಬ್ ಅಂದ್ರೆ 125 ಬರಬೇಕು. 125. ಇನ್ನು ನೆಕ್ಸ್ಟ್ ನಮಗೆ ಇನ್ನೇನು ಬರಬೇಕು? 6 ಸ್ಕ್ವೇರ್ ಬರಬೇಕು. 6 ಸ್ಕ್ವೇರ್ ಅಂದ್ರೆ 36 ಬರಬೇಕು. 183ದಾಗ 36 ಸೇರಿಸಿದ್ರೆ ಲಾಸ್ಟಕ್ಕೆ 9 ಬರಬೇಕು. 9 ಎಲ್ಲೈತಿ? ಇಲ್ಲೇ ಐತಿ. ಆನ್ಸರ್ ಇದೆ. 8ರಾಗ 3 ಸೇರಿಸ್ರೆ 11, 219. ಮುಗೀತು ಆನ್ಸರ್. ಇಷ್ಟೇ. ಇಲ್ಲಿ ನೋಡ್ರಿ, ಪೇಪರ್ ಕಟ್ಟಿಂಗ ಇದನ್ನು ಮಡಿಚಾನೆ ಈ ಕಡೆ, ಆನಂತರ ಈ ಕಡೆ ಮಡಿಚಾನು. ಇವೆಲ್ಲ ಸಿಮೆಟ್ರಿಕ್ ಆಗ್ತಾವೆ. ಇಲ್ಲಿ 3 ಸ್ಟಾರ್ ಇದ್ದದ್ದು ಹಿಂಗೆ ಐತ್ಲ, ಹಂಗೆ ಇಲ್ಲಿ 3 ಸ್ಟಾರ್ ಈ ಕಡೆ ಮೂಲೆ ಇರಬೇಕು, ಈ ಕಡೆ 3 ಇರಬೇಕು. ಇದ್ರದ್ದು ಮಿರರ್ ಇಮೇಜ್ ಇಲ್ಲಿ ಬರ್ತೈತಿ. ಹಂಗೆ ಇವು 4 ಸೊನ್ನೆಗಳು ಇಲ್ಲಿ ಬರ್ತಾವೆ. ಹಂಗೆ ಇದು ಹೆಂಗೆ ಬರ್ತೈತಿಲ್ಲ, ಅದು ಸೇಮನ ಇಲ್ಲೇನು 3 ಮುಖದ ಸ್ಟಾರ ಈ ಕಡೆ ಬರ್ತೈತಿ. ಹಂಗೆ ಇಲ್ಲೆಲ್ಲ ಚೆಕ್ ಮಾಡಿರಿ. ಇಲ್ಲಿ 3 ಮುಖದ ಸ್ಟಾರ್ ಐತೆ. ಇಲ್ಲಿ ನೋಡ್ರಿ, ಇಲ್ಲಿ 2 ಮುಖದ ಸ್ಟಾರ್ ಐತಿ. ಈ ಕಡೆ ಸೈಡ 2 ಮುಖದ ಕಾಣ ಐತಿ. ಇಲ್ಲಿ ಅಂತೂ ಇದು ಬರೋದೇ ಇಲ್ಲ. ಇಲ್ಲಿ 2 ಸೊನ್ನೆ ಇದಾವೆ, ಇದು ಬರೋದೇ ಇಲ್ಲ. ಇಲ್ಲಿ ನೋಡ್ರಿ, ಸ್ಟಾರ್ ಎಷ್ಟು ಬರಬೇಕು? ಇಲ್ಲಿ 3 ಮುಖದ ಸ್ಟಾರ್ ಬರ್ಬೇಕು ನಮಗೆ. ಇಲ್ಲಿ ತಳಗೆ 3 ಮುಖ ಇರ್ಬೇಕು. ಹಿಂಗೆ ಸ್ಟಾರ್ ಐತೈತ್ಲ, ಈ ಸ್ಟಾರ್ದಾಗ ಇಲ್ಲಿ 3 ಮುಖ ಬರ್ಬೇಕು ನಮಗೆ. ತಳಗೆ 3 ಮುಖ ಕಾಣ್ಬೇಕು. ಈ ಕಡೆ ಸ್ಟಾರ್ದಾಗ ಈ ಕಡೆ ಮ್ಯಾಲ ಮುಖ 3 ಮ್ಯಾಲ ಮುಖ ಕಾಣ್ಬೇಕು. ಅಂಥವು ಸ್ಟಾರ್ ನೋಡ್ಬೇಕು. ಇವು 2 ಮೇಲೆ ನೀವು ಕಂಡುಹಿಡಿಬೇಕು. ಇಲ್ಲಿ ಇಷ್ಟ ಒಂದಿಟ್ಟು ಡೀಪಾಗಿ ನೋಡಿದ್ರೆ ಗೊತ್ತಾಗ್ತೈತಿ. ಇಮೇಜಿನ ದೊಡ್ಡದು ಹಾಕಬೇಕಾಗಿತ್ತು. ಇದು ಆನ್ಸರ್ 4ನೇದಾಗತ್ತೆ. ಈ ಬಾರ್ಕ್ ಅನ್ನೋದೇನೈತಿ? ಕೋಡೆಡ್ ಆ್ಯಸ್ 5123, 5323, 5132 ಐತಿ. ಬೆಂಡ್ ಅನ್ನೋದ ಕೂಡ 749 ಐತಿ. ಬಿಯರ್ಡ್ ಅನ್ನೋದು ಏನೈತಿ ಅಂತ ಕೇಳತ್ತಾನ. ನೋಡ್ರಿ, ಒಂದಿಟ್ಟು ಅಬ್ಸರ್ವ್ ಮಾಡಿರಿ. ಬಿ ಇಲ್ಲಿ ಕೊಟ್ಟಾನ, ಇಲ್ಲಿ 5 ಕೊಟ್ಟಾನ. ಬಿ ಇಲ್ಲಿ ಕೊಟ್ಟಾನ, ಇಲ್ಲೂ 5 ಕೊಟ್ಟಾನ. ಓಕೆ, ಸೇಮ್ ಕೋಡ್ ಸೇಮ್ ನಂಬರ್. ಎ ಇಲ್ಲಿ ಕೊಟ್ಟಾನ, ಇಲ್ಲಿ 1 ಕೊಟ್ಟಾನ. ಆನಂತರ ಮತ್ತು ಇಲ್ಲಿ ಅದು ಸೇಮ್ ಐತೇನು? ಇಲ್ಲಿ ನೋಡ್ರಿ, ಈ ಬಿಯರ್ಡ್ ಚೆಕ್ ಮಾಡೋಣ. ಬಿಗೆ ನಮಗೆ 5 ಬಂದೈತಿ ಇಲ್ಲಿ. ಆನಂತರ ಈಗೆ ಏನು ಬರ್ತೈತಿ? ಇಲ್ಲಿ ಕೊಟ್ಟಾನಿಲ್ಲ, ಹಂಗೆ ಈಗ 7 ಬರ್ತೈತಿ. ಎ ಇಲ್ಲಿ ಕೊಟ್ಟಾನ, ಎದು ಇಲ್ಲಿದು 1 ಬರ್ತೈತಿ. ಆನಂತರ ಎಣ್ಣಕ್ಕೆ ಇದಿಲ್ಲ, 6 ತೆಗಿಬೇಕು. 6 ಯಾವ್ದು ಬರ್ತೈತಿ? 3 ಬರ್ತೈತಿ. 6ಕ್ಕೆ 3 ಬಂತು. ಇನ್ನು ಡಿದು ಯಾವ್ದು ಬರ್ತೈತಿ? ಡಿಗೆ 9 ಬರ್ತೈತಿ. ಆನ್ಸರ್ 9. 571. ಓಕೆ, ಇಲ್ಲಿ ಐತೆ ನೋಡ್ರಿ, ಅದು 57139. GLOB ಇದು ಒಂದೇದನ್ನ ಫಸ್ಟ್ ಬರ್ಬೇಕು. ನಾವು ಮುಂದೆ ಯಾವ್ದು ನಂಬರ್ ಇಲ್ಲ. ಆನಂತರ GLOB ಆಗಂತಲೇ ಎ ಬರಬೇಕು. ಅದಕ್ಕಾಗಿ 1 3 ಬಂತು. ಆನಂತರ ಎ ಆಗಂತಲೇ ಇ ಬರಬೇಕು. ಅದಕ್ಕಾಗಿ 1 3 4 ಬಂತು. ಇ ಆಗಂತಲೇ ಯಾವ್ದು ಬರಬೇಕು? GLOB ಐತಿ. ಆನಂತರ ಓ ಬಂದತ್ಲೆ, ಬಿ ಜಾಗದಾಗ ಓ ಆಗಂತಲೇ ಬಿ ಬಂದೈತಿ, ಓ ಬಂದೈತಿ. ಅಂದ್ರೆ 5 ಬರ್ಬೇಕು. 5ನೇದು ಬರಬೇಕು. 5 ಆಗಂತಲೇ ಓ ಬಿ ಬರ್ಬೇಕಲ್ಲ. ಇಲ್ಲಿ GLOB ಐತಿ. ಬಿ ಆಗಂತಲೇ ಓ ಬರ್ತೈತಿ. ಓ ಆಗಂತಲೇ ಯು ಬರ್ತೈತಿ, ಯು ಬರಬೇಕು. ಅದಕ್ಕಾಗಿ ಲಾಸ್ಟ್ನೇದು 5 ಲಾಸ್ಟ್ ಯಾವ್ದು ಬರ್ತೈತಿ? 2ನೇದು ಬರ್ತೈತಿ. ಲಾಸ್ಟ್ 2 ಬರ್ತೈತಿ. ಯಾವುದೈತಿ? 5 ಬರ್ಬೇಕು, ಲಾಸ್ಟ್ 2 ಬರ್ಬೇಕು. 1 3 4 5 1 3 4 5 2 1 3 4 5 2 ಆನ್ಸರ್. ಸಾರಿ, 2 5 ಬರ್ಬೇಕಿತ್ತು. 2
2π ಬರಬೇಕು. ಬಿ ಆಗಂತಲೇ ಹೋಗಿ ಬರ್ತೈತಿಲ್ಲ, ಬಿ ಆಗಂತಲೇ ಹೋಗಿ ಬರ್ತೈತಿ, ಅದಕ್ಕಾಗಿ 2 ಆಗಂತಲೇ π ಬರಬೇಕು. ಆನ್ಸರ್ ಯಾವ್ದು ಬರ್ತೈತಿ ಅಂತಂದ್ರೆ 1 3 4 2 5 ಬರ್ತೈತಿ. ಎರಡನೇದು ಆನ್ಸರ್ ಆಗುತ್ತೆ, ಇದು ಆನ್ಸರ್. ಓಕೆ, ಇವತ್ತಿನ ಕ್ಲಾಸ ಮುಗೀತು. 20 ಕ್ವೆಶನ್ ನಾನು ಮುಗಿಸಿದ್ದೀನಿ. ಎಲ್ಲರಿಗೂ ಕ್ಲಾಸ್ ಚೆನ್ನಾಗಿ ತಿಳಿದೈತೆ ಅಂತ ಅನ್ಕೋತೀನಿ. ಪ್ಲೀಸ್ ಇನ್ನು ಮುಂದಿನ ಕ್ಲಾಸ ನಾನು ಮಾಡೋಕ್ಕೆ ಲೇಟ್ ಆಗ್ಬೋದು, ಯಾಕಂತಂದರೆ ಎಕ್ಸಾಮ್ ಇದೆ, ಸ್ವಲ್ಪ ಲೇಟಾಗಿ ಬರ್ಬೋದು ಕ್ಲಾಸ. ಆದಷ್ಟು ವೇಟ್ ಮಾಡಿರಿ, ಬಟ್ ಕ್ಲಾಸ್ ಅಂತೂ ಕಂಟಿನ್ಯೂ ಮಾಡ್ತೀನಿ ಮುಂದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.